ಅಹೋ ಭಾರ್ಗವರಾಮ, ಸುಮ್ಮನೆ ಇಷ್ಟೊಂದು ಕಷ್ಟಪಡುವ ಬದಲು ನನ್ನ ಪ್ರೀತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು? ಅಹೋ ಪ್ರಿಯ, ಕೈಲಾಸ ಪರ್ವತದಲ್ಲಿ ಎಂದು ನೀನು ಓಂ ನಮಃ ಶಿವ ಎಂದು ತಪಸ್ಸು ಮಾಡಿದೆಯೋ ಅಂದೇ ನಿನ್ನ ರೂಪಕ್ಕೆ ನಾನು ಮರಳಾಗಿ ಹೋಗಿರುವೆನು. ಅಹೋ ಭಾರ್ಗವ, ಸುಮ್ಮನೆ ತಡ ಮಾಡದೆ ಎನ್ನ ಆಸೆಯನ್ನು ನೆರವೇರಿಸಿದರೆ ನಿನ್ನನ್ನು ಸುಖದ ಉಯ್ಯಾಲಿಯಲ್ಲಿ ತೇಲಾಡಿಸುವೆನು. ರಾಮ, ಒಪ್ಪಿಕೋ ಒಪ್ಪಿಕೋ ಎನ್ನ ಪ್ರೇಮ. ಸುರೇಂದ್ರನ ಹಾಗೆ ಅದೇ ಸುಲಭನ ಮಹಾರಾಣಿ ನೀನಂತ ಮಾತಾಡಕರೆ ಬ್ರಹ್ಮಚಾರಿ ಹಿಡಿದ ಅಲ್ಪಭೋಗದ ಸುಖಕ್ಕಾಗಿ ಮನೆ ಬೆಳೆಸಿದರೆ ನಿನ್ನ ಮಾತೇ ಪಲ್ಲವೇರಿ ಸ್ತ್ರೀಯರೇ ಹಾಲಿಯ ಮೇಲೆ ಹೋಗುತ್ತೆ ಪರ್ವತನಿಗೆ ಗದರ್ಪದ ಮೇಲೆ ಹೋಗುವ ಬರಬಹುದೇ ಅಂತಾರ ನನ್ನ ಒಲಿಸಿ ಪೌರುಷವನಾಗಿ ಪಡೆದ ಆತರದಲ್ಲಿರುವ ನಿನ್ನಂತ ಅಪ್ಸರರಿಗೆ ಮನ ಸೋಲವನಲ್ಲ, ನನ್ನ ತಲೆ ಕೆಡಿಸಿಕೊಳ್ಳುವನಲ್ಲ. ಈ ಮುನಿಕುನ ತಿಲಕ ಪರಮ ಪಾಲಕ. ಹೇ ಸ್ತ್ರೀಯರೇ, ನನ್ನಂತ ಹೆಣ್ಣನ್ನು ತಿರಸ್ಕಾರ ಮಾಡುವೆನೆಂದು ಹೇಳಿದೆಯಲ್ಲ, ನನ್ನಂತ ಹೆಣ್ಣನ್ನು ಸ್ವೀಕಾರ ಮಾಡದೆ ಮತ್ತಿನ್ನೆಂತ ಹೆಣ್ಣನ್ನು ಸ್ವೀಕಾರ ಮಾಡುವೆ? ನಾನು ಆ ಜನ್ಮದ ಬ್ರಹ್ಮಚಾರಿ ಮೇನಕ. ರಾಮ, ಮನುಷ್ಯನ ಜನ್ಮವನ್ನು ಎತ್ತಿದ ಮೇಲೆ ಹೆಣ್ಣಿನ ಸುಖವನ್ನು ಅನುಭವಿಸದೆ ಹೋದರೆ ನೀನು ಇದ್ದರೆಷ್ಟು ಸತ್ತರೆಷ್ಟು? ಆ ಪರಮಾತ್ಮನ ಧ್ಯಾನವನ್ನು ಮಾಡುವುದಕ್ಕಾಗಿ ಬಂದಿರೋಣ ಮೇನಕ. ಪ್ರೀತಿ ಮಾಡಿದ ನಂತರ ಧ್ಯಾನವನ್ನು ಮಾಡಬಹುದಲ್ಲ. ಆ ಪರಮಾತ್ಮನ ಧ್ಯಾನವನ್ನು ಅಹೋ ರಾಮ, ನೋಡು ನೋಡು, ಯೋಚನೆ ಮಾಡು. ಬಂದ ಅವಕಾಶವನ್ನು ಕಳೆದುಕೊಳ್ಳಬೇಡ. ಹೆಣ್ಣು ತಾನಾಗಿ ನಿನ್ನ ಬಳಿಗೆ ಬಂದಾಗ ತಿರಸ್ಕಾರ ಮಾಡಿದರೆ ಮತ್ತೆ ಬೇಕು ಎಂದಾಗ ನಿನಗೆ ಸಿಗುವುದಿಲ್ಲ. ರಾಮ, ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡರೆ ಬಾಯಿಯೊಳಗೆ ನಿನಗೆ ಬೆಲ್ಲ ಸಿಕ್ಕಂತಾಗುವುದು. ಸುಮ್ಮನೆ ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಬೇಡ. ರೇಣುಕೆಯನ್ನೊಂದನ ತಣಿಸು ಈ ಮೇನಕೆಯವನ. ಇಂದ್ರನ ಹಾಗೆ ನೀನು ಬಂದ ದಾರಿಯನ್ನು ಹಿಡಿದಕ್ಕೆ ಹೊರಟು ಹೋಗು. ವ್ಯರ್ಥವಾಗಿ ಹೊತ್ತು ಕಳೆದಿರೋ ಹಾಗೆ ಇದೇ ರೀತಿ ನೀನು ಆಟ ಮಾಡ್ತೀರಿ. ನನಗೆ ಪಾಪ ಬಂದರೆ ಚಿಂತೆ ಇಲ್ಲ. ನನ್ನ ತಪಸ್ಸಿಗೆ ನೀನು ವಿಘ್ನ ತಂದಿದ್ದರೆ ನಿನ್ನನ್ನು ತಪಸ್ಸಿ ಬಿಡಬೇಡ. ಬ್ರಹ್ಮಚಾರ್ಯ ಬಾಯಿ ಅಂತದ್ದನ್ನು ಈ ಜಗತ್ತಿಗೆ ತೋರ್ಪಡಿಸಿದೆ. ಸ್ತ್ರೀಯರೇ, ನನ್ನನ್ನು ರಕ್ಷಿಸಿದರು. ಹೇ ಸ್ತ್ರೀಯರೇ, ಸಾರಥಿ, ಈ ಮೂರ್ಖ ಸ್ತ್ರೀಯರು ಹೋದರೇನು ಬಿದ್ದು ಹಾಡಿದರೇನು? ನಾನು ಈಗಲೂ ಶಿವನಿಗೆ ಪೂಜಿಸುವ ಭಾರತೀಯ ಸಾಧ್ಯತೆ. ಅಹೋ ಜಮದಗ್ನಿಯ ಕುಮಾರ, ಮೆಚ್ಚಿದೆ ಮೆಚ್ಚಿದೆ ನಾ ನಿನ್ನ ದೃಢ ನಿರ್ಧಾರ. ಮೆಚ್ಚಲೇಬೇಕು ಸ್ತ್ರೀಯರು. ನಿನ್ನ ಹೆತ್ತ ಮಾತೆಯಾದ ರೇಣುಕೆ ಕೊಟ್ಟ ಮಾತಿನಂತೆ ಕೈಲಾಸಗಿರಿಯಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಪರಶುರನಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದು ಮಧುನ್ಮತ್ತನಾಗಿ ಮೆರೆತಿರುವ ಕಾರ್ತಿವಿ ರಾಜನನ್ನು ಸಂಹಾರ ಮಾಡಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ತಪಸ್ಸು ಕೆಲಸನ ಬಂದ ಮೇಲಕ ಹೊರಟ ಮೊದಲು ನಾನು ಭಕ್ತಿಯಿಂದ ಶಿವನನ್ನು ಧ್ಯಾನಿಸುವ. ಶಿವನೊಲಿದರೆ ಭಯವಿಲ್ಲ, ಮುನಿದರೆ ಬದುಕಿಲ್ಲ. ಶಿವನಿಲ್ಲದೆ ಹರನಿಲ್ಲದೆ ಗತಿಯಾರು ನಮಗಿಲ್ಲ. ಪರಮೇಶ್ವರ, ಎನ್ನ ಮನ ಕೋರಿಕೆಯನ್ನು ಈಡೇರಿಸುವ ಈಶ ಮಹೇಶ. ಭಾರ್ಗವ, ಪರಮಾತ್ಮ ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಒಲಿಸಿಕೊಳ್ಳಬೇಕಾದರೆ ನಿನ್ನ ದೃಢವಾದ ಭಕ್ತಿಗೆ ನಾ ಮೆಚ್ಚಿ ಪ್ರತ್ಯಕ್ಷನಾಗಿರುವೆನು. ದಾವ ವರಬೇಕು ಬೇಡು ಭಾರ್ಗವ, ತಕ್ಷಣವೇ ನಿನಗೆ ದಯಪಾಲಿಸುವೆನು. ಅಹೋ ದೇವ, ಗೌರಿವರ, ಗಂಗಾಧರ, ಪರಮೇಶ್ವರ, ನಿನಗೆ ತಿಳಿದಿರುವ ವಿಷಯ ಏನಿರ್ಬೋದು? ಕ್ಷತ್ರಿಯ ಕುಲಧಾಮನಾದ ಕರ್ತವೀರ ಅರ್ಜುನನು ಆಂತರ್ಯದಿಂದ ಈ ನಿನ್ನ ತಿರುಸಲವನ್ನು ಪಡಿಸುವವನಾಗಿ ನನಗೆ ದಯಪಾಲಿಸು. ಆ ಕೂಲ ಕರ್ತವೀರ ಅರ್ಜುನನ್ನು ಸಂಹರಿಸಿ ಸುಜನರಿಗೆ ಬಂದ 20 ಪರಿಹರಿಸಿ ತದನಂತರ ನಿನ್ನ ತಿರುಸಲವನ್ನು ನೀವು ಒಪ್ಪಿಸುವ
ಕೊಡುವನ ದೇವ ದಿವ್ಯ ಪ್ರಭಾವ. ಭಾರ್ಗವ, ಪರಮಾತ್ಮ, ನಿನ್ನ ಇಚ್ಛೆಯಂತೆ ಎನ್ನ ತ್ರಿಶೂಲವನ್ನು ನಿನಗೆ ಪರಶುವನ್ನಾಗಿ ಮಾಡಿಕೊಡುವೆನು. ಆದರೆ ನೀನು ದಾರಿಗಾದರೂ ವಚನ ಕೊಡುವ ಮುನ್ನವೇ ಆಲೋಚನೆ ಮಾಡಿ ವಚನ ಕೊಡಬೇಕು. ಆಗಲಿ ಪರಮಾತ್ಮ. ಎಲ್ಲದಕ್ಕೂ ನಿನ್ನ ಲೀಲೆ ಬರ್ತಿ ಜಗದಲ್ಲೇ ಮತ್ತೆ ನಿನ್ನ ಹೋಗಿ ಬರುವ ದೇವ ದಿವ್ಯ ಪ್ರಭಾವ. ಭಾರ್ಗವ, ಪರಮಾತ್ಮ, ಇಲ್ಲಿಯವರೆಗೂ ಭಾರ್ಗವ ರಾಮನೆಂಬ ಪ್ರಖ್ಯಾತಿ ಪಡೆದಿರುವ ನಿನ್ನ ನಾಮವು ಇಲ್ಲಿಂದ ಪರಶುರಾಮ ಎಂದು ಯುಗ ಯುಗವು ಕೊಂಡಾಡುವುದು. ರಾಮ ಕ್ಷತ್ರಿವಿನೋ ತೋರಿಸು ನಿನ್ನ ಪರಾಕ್ರಮ. ಪರಮಾತ್ಮನನ್ನು ಮೆಚ್ಚಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನು ಪರಶುರಾಮನಾಗಿ ಪಡೆದುಕೊಂಡು ಬಂದಿರುವನು. ಆತನ ಕಾರ್ಯವಾದ ಬರಬಾಗ ಈ ಪೂಜೆಯನ್ನು ಮುರಿದವರು ಈ ಪೂಜೆಗೆ ಕಟ್ಟಸು ಈ ಕೆಳಗೆ ಜಗತ್ತಿಗೆ ಎನ್ನ ಪಾಪ ಪರಿಹಾರಕ್ಕಾಗಿ ರೇವಣ ನದಿಗೆ ತೆರಳಿ ಪರಮೇಶ್ವರನ ಪೂಜೆ ಮಾಡಲು ಜಾಗ್ರತೆಯಿಂದ ಸ್ಥಾನಕ್ಕೆ ರಥವನ್ನು ಬಿಡುಗಡೆ ನಾವು ಸಾರುಕೆಂಬ ಜನ ಸಂಘಗಳಲ್ಲಿ ಸಂಶಯದೇವ. ಪ್ರತಿನಿತ್ಯವೂ ಎನ್ನ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋದಂತೆ ಇಂದು ತೆಗೆದುಕೊಂಡು ಹೋಗಲೇಬೇಕು. ಆಹಾ, ಇದೇನು ಆಶ್ಚರ್ಯ! ಯಾರು ಈ ನದಿಗೆ ಸ್ನಾನಕ್ಕೆಂದು ಬಂದು ಬಂಗಾರದ ಗೊಂಟನ್ನು ಮರೆತು ಬಿಟ್ಟು ಇಲ್ಲೇ ಹೋಗಿದ್ದಾರೆ. ಮುತ್ತು ಎಷ್ಟೊಂದು ಚೆನ್ನಾಗಿವೆ, ಎಷ್ಟೊಂದು ಅತಿ ಅದ್ಭುತವಾಗಿವೆ. ಇದರ ಗೊಡವೆ ನನಗೇಕೆ? ಆದಷ್ಟು ಬೇಗನೆ ಜಲವನ್ನು ತೆಗೆದುಕೊಂಡು ಹೋಗಲೇಬೇಕು. ಪ್ರತಿ ನಗರದ ರಾಜ್ಯದ ಸತಿಯರಾದ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡಲು ಬಂದಿವೆ. ನಾರೇ ಕಾರ್ತವೀರ, ಹೇಳುತ್ತಾ ನನ್ನನ್ನೇನು ಕಳುವು ಮಾಡಲಿಕ್ಕೆ ಚೋರತನದನಿಂದೆ ಬರಿಪೆಯ, ಚೋರತನದನಿಂದೆ ಬರಿಪೆಯ, ಕಾತ್ಯಾಬೇರ ಏರೇನೊಕೆಯ, ಕಾತ್ಯಾಬೇರ ಏರೇನೊಕೆಯ, ಚೋರತನದನಿಂದೆ ರೇಣುಕಾ ಕಾರ್ತವೀರ, ನನ್ನನ್ನೇನು ಕಳುವು ಮಾಡಲಿಕ್ಕೆ ಬಂದಿರುವಳು ಎಂದು ತಿಳಿದುಕೊಂಡಿರುವೆ. ರೇಣುಕಾ, ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತುವ ಕಂಡವಳು ನಾನು. ಕಂಡೆಯ ಕಾರ್ತವೀರ, ಇನ್ನೊಮ್ಮೆ ಹಾಡದಿರು ನಿಂತಾಗಿದೆಯಾ?
ನನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚಲೇ. ಇಲ್ಲಿಂದ ಹೊರಟು ಹೋಗು ನಾರ್ಯ ಚೋರ್ಯ, ಇಳಿ ನಿನ್ನ ಮುಂದಿನ ತಾನೇ. ಈಗೇನು ಮಾಡಲಿ? ಎನ್ನ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಬೇಕಾದರೆ ಈ ಕಾರ್ತವೀರ ಕಳುವಿನ ಅಪವಾದವನ್ನೇ ಹೋರಿಸಿದರಲ್ಲ. ಹೇಗಾದರೂ ಮಾಡಿ ಎನ್ನ ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆಯನ್ನು ಕೇಳಲೇಬೇಕು. ರೇಣುಕಾ, ಪೂಜೆಗೆ ನೀರು ತರುವೆನೆಂದು ಹೋದ ರೇಣುಕಾ ಇನ್ನೂ ಬರಲಿಲ್ಲ. ಪೂಜೆಗೆ ವೇಳೆಯಾದರೂ ರೇಣುಕಾ ಇನ್ನೂ ಬರಲಿಲ್ಲ. ಏನು ಮಾಡುತ್ತಿರುವಳು? ಎಲ್ಲಿಗೆ ಹೋಗಿರುವಳು? ರೇಣುಕಾ, 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 ಪ್ರತಿದಿನದ ಪೂಜೆಗೆ ಅನುಗುಣವಾಗಿ ತರುವ ಮರಳಿನ ಕೊಳದ ಜಲವು ಎಲ್ಲಿ ಹೋಯಿತು? ಛೀ ನೀಚಳೆ, ನಿನ್ನ ಕಾಮದ ಬುದ್ಧಿಯನ್ನು ಅರಿಯದ ಅಜ್ಞಾನಿ ನಾನಲ್ಲ. ಛೀ ದುಷ್ಟಳೆ, ಕಾಲಿಕ್ಕದಿರು ಎನ್ನ ಆಶ್ರಮದಿ. ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರನೆಂದು, ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರನೆಂದು ಮಾಡಿದ ನಿನ್ನ ವಚನ ಹೋಯಿತು. ನೀ ಚಳೆ, ಕಾಲಿಕ್ಕದಿರು ಎನ್ನ ಆಶ್ರಮದಿ. ನನ್ನ ಪಾದಗಳನ್ನು ಮುಟ್ಟಬೇಡ, ಆ ಯೋಗ್ಯತೆ ನಿನಗಿಲ್ಲ. ನನಗೆ ಮುಖವನ್ನು ತೋರಿಸದೆ ಈ ಆಶ್ರಮವನ್ನು ಬಿಟ್ಟು ಹೊರಟು ಹೋಗು. ಮಾತನಾಡಿದ್ರು ಮೂರ್ಖಳೇ, ಬೇಡ ಎನ್ನ ಕೂಡಲಿಲ್ಲ. ಸ್ವಾಮಿ, ರೇಣುಕಾ, ಹಣುವಿನಲ್ಲಿ ತೃಣ ಮಾತ್ರ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ನಾನಲ್ಲ. ನೀರು ತರಲಿಕ್ಕೋದಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕುನವು ಜರುಗಿ ಹೋಯಿತು. ಸ್ವಾಮಿ, ಮನ್ನಿಸಿ ಎನ್ನ ಅಪರಾಧವನ್ನು. ಬಿಡಲಾರೆ ನಿಮ್ಮ ಪಾದವನ್ನು. ಸ್ವಾಮಿ, ಸ್ವಾಮಿ ಎನ್ನುವ ಸ್ವಾಭಿಮಾನದ ನುಡಿಗಳನ್ನು ನುಡಿಯಬೇಡ. ರೇಣುಕಾ, ಛೀ ಮತಿಹೀನಳೆ, ಕ್ಷಣಿಕ ಸುಖಕ್ಕಾಗಿ ಮನಸೋತು ಸತಿ ಧರ್ಮವನ್ನೇ ಮೀರಿ ನಡೆಯ. ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ. ರೇಣುಕಾ, ಹೇಳುವುದನ್ನು ಚೆನ್ನಾಗಿ ಕೇಳು. ಜನತೆ ಗೌರವ ಇಲ್ಲದವಳು ನೀನು, ನಿನ್ನ ನಡೆ ನುಡಿ ನಾನೊಪ್ಪಲಾರೆ, ನಿನ್ನ ನಡೆ ನುಡಿ ನಾನೊಪ್ಪಲಾರೆ. ಜನತೆ ಗೌರವ ಇಲ್ಲದವಳು
ಮತಿಹೀನಳೆ. ಕ್ಷಣಿಕ ಸುಖಕ್ಕಾಗಿ ಮನಸೋತು ಸತಿ ಧರ್ಮವನ್ನೇ ಮೀರಿ ನಡೆವೆಯ. ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ. ಛೀ ನೀಚಳ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗಗಳನ್ನು ಅನುಭವಿಸಿ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗಗಳನ್ನು ಅನುಭವಿಸಿ ನಾಲ್ಕು ಮಕ್ಕಳ ತಾಯಿಯಾಗಿ ಇಂಥ ಮುಪ್ಪಿನ ಸಮಯದಲ್ಲಿ ಮತ್ತೆ ತನ್ನ ಕನಕಗಳ ಮೇಲೆ ಮೋಹವೇ. ಛೀ, ನೀಚಳೆ. ಸಿರಿ ಸಂಪತ್ತು, ಅರಸತ್ವ, ದನಕರಕ ನಾನೆಂದು ಬಯಸಲಾರನೆಂದು ಪ್ರಮಾಣ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದೆಯ ನೀಚಳೆ ಮಹಾಘಾತಗಳೇ. ಸ್ವಾಮಿ, ರೇಣುಕಾ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನಮೈಲಿಗೆ ಹಾಯಿತೆ ಎಂದು ಹೇಳುತ್ತಿರುವಿರಲ್ಲ ಸ್ವಾಮಿ. ಹೌದು, ಸಹಜವಾಗಿ ಹೇಳೇನೋ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನಮೈಲಿಗೆ ಹಾಯಿತೆ. ಮನಮೈಲಿಗೆ ಹಾಯಿತೆ ಎಂದು ಹೇಳುತ್ತಿರುವಲ್ಲ. ಕ್ಷಣ ಕ್ಷಣಕ್ಕೂ ನೋಡುವ, ಕ್ಷಣ ಕ್ಷಣಕ್ಕೂ ಕೇಳುವ ಈ ಕಣ್ಗಳಿಗೆ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸುವ? ಕೈ ಹಿಡಿದ ನೀವೇ ಈ ರೀತಿ ಮಾತನಾಡಿದರೆ ಅನ್ಯರು ಇನ್ನ ಯಾವ ರೀತಿ ಭಾವಿಸಬಲ್ಲ? 4 ಮಕ್ಕಳ ತಾಯಿಯಾದ ಮೇಲೆ ಈಗ ನಿನಗೆ ಯೌವನ ಬಂದಿತೆ ಎಂದು ಕೇಳುತ್ತಿರುವಿರಲ್ಲ ಸ್ವಾಮಿ. ನೀರು ತರಲಿಕ್ಕೆ ಹೋಗಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕುನವು ಜರಿದು ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು. ಛೀ ಮತಿಹೀನಳೆ, ಇಂಥ ಮಾತನ್ನು ಹೇಳಿದರೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ರೇಣುಕಾ, ಛೀ ಮೂರ್ಖಳೆ, ಎನ್ನ ಮನದಾಸೆಯನ್ನು ನಿರಾಶೆ ಮಾಡಿದೆಯಾ? ಸತಿಯೆಂದು ನಿನ್ನನ್ನು ಮನ್ನಿಸಲಾರೆ. ಎನ್ನ ಮುಂದೆ ನಿಲ್ಲದೆ ಎನ್ನ ಆಶ್ರಮವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ತುಪ್ಪದಲ್ಲಿ ತುತ್ತೆತ್ತಿ ಹೊಟ್ಟೆಯ ತುಂಬ ತಿಂದು ಭೋಗ ವಿಲಾಸದಲ್ಲಿ ಜೀವಿಸಿದ ನಿನಗೆ ನಮ್ಮ ಆಶ್ರಮದ ರೀತಿಗಳು ನಿನಗೇಗೆ ತಿಳಿದೆಯೋ? ಮಹಾಸತಿ ಅನುಸೂಯೆಯ
ಸೀತೆಯಂತೆ ಪತಿವ್ರತೆಯಾದರೂ ಅಹಲ್ಯೆಯಂತೆ ಅವೇಗಿಯಾದೆ. ನೀಚಳೆ ಪರಮಘಾತಗಳೇ. ಸ್ವಾಮಿ, ರೇಣುಕಾ, ನಿಮ್ಮನ್ನು ಅಗಲಿ ಹೋಗೆಂದರೆ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ಎಲ್ಲಿಗಾದರೂ ಹೋಗು. ನನ್ನ ಕ್ರೋಧಾಗ್ನಿಯಮ್ಮ ತಡೆಯುವುದರೊಳಗಾಗಿ ನನ್ನ ಕಣ್ಣಿಗೆ ಕಾಣದಂತೆ ಹೋಗಿಬಿಡು. ಇಲ್ಲದಿದ್ದರೆ ಮಂತ್ರ ಜಲದಿಂದ ನಿನ್ನನ್ನು ಭಸ್ಮ ಮಾಡುವುದು ನಿಜ. ಸ್ವಾಮಿ, ರೇಣುಕಾ, ನಿಮ್ಮನ್ನು ಅಗಲಿ ಹೋಗೆಂದರೆ ನಾನು ಎಲ್ಲಿಗೆ ಹೋಗಲಿ? ಆಶ್ರಮದ ವಾಸಿಗಳಾದ ಅನಸೂಯ, ಅನಂದ ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿದವರು ಅವರಂತೆ ಬಾಳಿದವಳು ನಾನು. ಸ್ವಾಮಿ, ರೇಣುಕಾ, ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ. ದಾರಿಯಲ್ಲಿ ಅಪಶಕನವು ಜರುಗಿ ಹೋಯಿತು. ಒಂದು ವೇಳೆ ನಾನೇ ತಪ್ಪು ಮಾಡಿರುವೆನು ಎಂದು ನಿಮ್ಮ ಮನದಲ್ಲಿ ಮನವರಿಕೆ ಆದರೆ ಯಾವ ಶಿಕ್ಷೆಯನ್ನು ಕೊಟ್ಟರೂ ಅನುಭವಿಸಲು ಸಿದ್ಧಳಿರುವೆ. ಮನ್ನಿಸಿ ಎನ್ನ ಮೂರ್ಖಳೆ, ಮುಟ್ಟದಿರು ಎನ್ನ ಪಾದಗಳನ್ನು. ಆ ಯೋಗ್ಯತೆ ನಿನಗಿಲ್ಲ. ನನ್ನನ್ನು ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ಈ ನಿನ್ನ ಅವಿವೇಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತು. ನೀಚಳೆ, ನಿನ್ನನ್ನು ಸತಿ ಎಂದು ಮನ್ನಿಸಲಾರ ಈ ಮುನಿಕುಲ ತಿಲಕ ಜಮದಗ್ನಿ ಎಂಬ ಮಹಾಮುನಿವರ ಅಮ್ಮ ಮಾತೆ ಪರಮ ಪುರುಷ ರೇಣುಕ ರಾಜನ ಸುತೆ ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನದಲ್ಲಿ ಪ್ರತ್ಯಕ್ಷ ಮಾಡಿಕೊಂಡು ತ್ರಿಶೂಲವನ್ನು ಪರಶುರಾಮ ಪಡೆದುಕೊಂಡು ಬಂದ ಆಶೀರ್ವಾದಿಸು ಜನನೇ. ಆಶೀರ್ವದಿಸಲಿ ಕದ್ದ. ಅಮ್ಮಯ್ಯ, ಏನಿದು ನಿನ್ನ ಮನದ ಈ ನಿನ್ನ ಕಣ್ಣೀರು ದುರ್ಗಕ್ಕೆ ಕಾರಣವೇನಮ್ಮ ಜನನೇ? ರಾಮ, ಅಮ್ಮಯ್ಯ, ನನ್ನ ಕಣ್ಣೀರಿಗೆ ಕಾರಣ ನನ್ನನ್ನು ಕೇಳಬೇಡ ರಾಮ. ಹೌದು ಅಮ್ಮಯ್ಯ. ಎದುರಿಗೆ ನಿನ್ನ ತಂದೆಯೇ ಇದ್ದಾರೆ, ಅವರನ್ನೇ ಕೇಳಿ ತಿಳಿದುಕೋ. ಬಾಲಕ, ಪರಶುರಾಮ, ಬಾಲಕ, ಎನ್ನಾಜ್ಞೆ ಪಾಲಿಸಬೇಕಾದರೆ ನಿನ್ನಲ್ಲಿ ದೃಢವಾದ ಮನಸ್ಸಿರಬೇಕು. ಗಂಡಗಲೆ ಪರಶುರಾಮನ ದೃಢ ಬಲದಲ್ಲಿ ಬಾಲಕ, ಗಂಡದೆಯ ಗಂಡುಗಲಿ ರಾಮ, ಪ್ರತಿಜ್ಞೆ ಮಾಡುವೆಯ ಈ ತಂದೆಗೆ ಕೊಟ್ಟ ವಚನ ಮೀರುವುದಿಲ್ಲವೆಂದು. ಬಾಲಕ, 33 ಕೋಟಿ ದೇವತೆಗಳ ಸಾಕ್ಷಿ, ದಿಕ್ಪಾಲಕರ ಸಾಕ್ಷಿ, ನನಗೆ ವರ್ಷವನ್ನು ಕೊಟ್ಟ ಕಳಿಸಿದ ಪರಮಾತ್ಮನ ಸಾಕ್ಷಿಯಾಗಿ ಆಜ್ಞೆ ಪ್ರತಿಜ್ಞೆ ಮಾಡಿ ಅಪ್ಪನೇ. ರಾಮ, ಅಪ್ಪಯ್ಯನೇ, ಗಂಡನೆಯ ಗುಂಡಿಗೆಯನ್ನು ಗಟ್ಟಿ ಮಾಡಿಕೋ. ಬಾಲಕ, ಅಪ್ಪಯ್ಯನೇ, ಹಾಗಾದರೆ ಹರಿದು ನಿನ್ನ ತಾಯಿಯ ಸರ. ಶಿವ ಶಿವ, ಏಕೆ ರಾಮ ಮೌನವಾದೆ? ಈ ತಂದೆಗೆ ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ರಾಮ, ತೋರಿಸು ನಿನ್ನ ಪರಾಕ್ರಮವ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ ಪರಮೇಶ್ವರ, ಇದು ಎಂತ ಅಗ್ನಿ ಪರೀಕ್ಷೆ, ನಾನು ಎಂತ ಪ್ರತಿಜ್ಞೆ ಮಾಡಿದೆ ದೇವ ಪರಮೇಶ್ವರ. ನೀನು ನನಗೆ ಪರಶುವನ್ನು ಕೊಡುವ ಮೊದಲೇ ಪರಶುವನ್ನು ತಂದೊಪ್ಪಿಸುವಾಗಲೇ ಮಾತೆಯ ಕರೆಯುವ ಸಮಯ ಬರುವುದೆಂದು ತಿಳಿಸದೆ ಮೌನವಾದೆಯ ದೇವ, ಮರೆಮಾಚಿದೆಯ ಭೂದೇವಿಯೇ. ಪಡೆದ ಮಾತೆಯ ಕತ್ತನ್ನು ಕತ್ತರಿಸುವುದು ಎನ್ನಾದ ನಿನ್ನ ಮನಕ್ಕೆ ಒಪ್ಪಿದೆ ಅಮ್ಮಯ್ಯ.
ಎನ್ನಾದ ನಿನ್ನ ಮನಕ್ಕೆ ಒಪ್ಪಿತೆ. ಎಲ್ಲ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಬರಸಿಡಲಿಲ್ಲ ಎನ್ನ ಹೆಸರ ಕೆಪ್ಪಳಿಸಿ ನನ್ನನ್ನೇಕೆ ಸಾಯಿಸಲಿಲ್ಲ, ನನ್ನನ್ನೇಕೆ ಸಾಯಿಸಲಿಲ್ಲ. ಪಾರ್ವತಿನಾಥ, ನೀನು ಹೇಳಿದಂತೆ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು ಎಂದು ಹೇಳಿದೆಯಲ್ಲ. ಅಮರವಾಣಿ ಸತ್ಯವಾಯಿತೆ, ಅಮರವಾಣಿ ಸತ್ಯವಾಯಿತೆ. ಪರಮೇಶ್ವರ, ನೀ ಕೊಟ್ಟಲ್ಲಿ ಬಸವವು ಎನ್ನ ವಂಶಕ್ಕೆ ಮೂಲವಾಯಿತೆ. ಪರಮೇಶ್ವರ, ಎತ್ತ ತಾಯಿ ಹೆಸರ ಕಡಿಯುವುದು ಯಾವ ಮಗನಿಂದ ಸಾಧ್ಯ ಅಮ್ಮಯ್ಯ? ನವಮಾಸ ಗರ್ಭದಲ್ಲಿ ಒತ್ತು ಸಾಕಿ ಸಲಿಗಿದ ಎತ್ತ ತಾಯಿ ಹೆಸರ ಕಡಿಯುವ ಮಗನು ಎಲ್ಲಾದರೂ ಹುಟ್ಟಿರುವನೇ ಈ ಜಗದೊಳಗೆ ಎಲ್ಲಾದರೂ. ಅಮ್ಮಯ್ಯ, ಏನೊಂದು ಹೇಳಲಮ್ಮ ನನ್ನ ಮನದ ವ್ಯತೆ. ಮಾತ್ರೋ ದೇವೋಭವ ಎಂದು ವೇದ ಪುರಾಣಗಳು ಸಾರುತ್ತೀಯವು. ಬಿತ್ತಿದ ಬೆಳೆಗಿಂತ ಭೂತಾಯಿ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಅಮ್ಮಯ್ಯ, ನಿನ್ನ ರುಂಡವ ನಾನೇ ಖಂಡಿಸಬಹುದೇ? ಅಮ್ಮಯ್ಯ, ಇದೆಂತ ದುರ್ಘಟನೆ ಬಂದು ಒದಗಿತು. ನನ್ನ ಹೆಸರಿಗೆ ಕಳಂಕ ಬರುವಂತಾಯ್ತೆ ಅಮ್ಮಯ್ಯ. ನೀನೇ ಎಲೆ ನನಗೆ ಧೈರ್ಯ ಅಮ್ಮಯ್ಯ. ಹಾಗಲ್ಲ ಅನ್ನಬಾರದ ಮಾತೆ ಅಮ್ಮಯ್ಯ. ಯಾರೇನು ಮಾಡುವುದು ಅಮ್ಮಯ್ಯ. ತಾಯಿಗೆ ಕೊಟ್ಟ ಮಾತಿನಂತೆ ಅರನಿಂದ ಪಡೆದುಕೊಂಡು ಮಾತನ್ನು ಉಳಿಸಿಕೊಳ್ಳಬೇಕಾದರೆ